ತಾವು ಯೋಚನೆ ಮಾಡಬೇಕು. ಈ ದೇಶದ ಸಂವಿಧಾನದ ಬಗ್ಗೆ ಭಾರತೀಯ ಜನತಾ ಪಕ್ಷಕ್ಕಾಗ್ಲಿ RSSಗಾಗ್ಲಿ ಗೌರವ ಇದೆಯಾ, ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ ಅಂತಕ್ಕಂಥದ್ದನ್ನ ನೀವು ವಿಶ್ಲೇಷಣೆ ಮಾಡಿ ನೋಡಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ನಿಮ್ಗೆಲ್ಲ ಗೊತ್ತಿದೆ, ಅವತ್ತ ಇತಿಹಾಸವನ್ನು ನೋಡಿದಾಗ RSSಗಾಗ್ಲಿ BJPಗಾಗ್ಲಿ ನಮ್ಮ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಸಂವಿಧಾನ ಜಾರಿಯಾದಂತ ಸಂದರ್ಭದಲ್ಲಿ ಸಾವರ್ಕರ್, ಗೋಲ್ವಾಲ್ಕರ್ ಸಂವಿಧಾನದ ಬಗ್ಗೆ ಏನೆಲ್ಲ ಪ್ರಸ್ತಾಪ ಮಾಡಿದ್ರು, ಅವರ ಅಭಿಪ್ರಾಯ ಏನು, ಇದನ್ನ ತಾವು ವಿಚಾರ ಮಾಡಬೇಕಾಗ್ತದೆ. 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬಂತು. ಅವತ್ತು ಜಾರಿಯಾದಂಥ ಸಂದರ್ಭದಲ್ಲಿ ಇವರು ಆಡದಂಥ ಮಾತುಗಳು, ಇವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದಂಥ ಮಾತುಗಳು, ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿಲ್ಲ, ವಿರುದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನ ಅವರ ಆರಾಧ್ಯ ದೈವಗಳಾದಂಥ ಸಾವರ್ಕರ್, ಗೋಲ್ವಾಲ್ಕರ್ ಹೇಳಿರ್ತಕ್ಕಂಥ ಮಾತುಗಳು ಇವು. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷದವರಿಗೆ ನಮ್ಮ ಸಂವಿಧಾನದ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ. ಅದಕ್ಕಾಗಿನೇ ಅವರ ನಾಯಕರುಗಳು ಅನೇಕ ಸಂದರ್ಭಗಳಲ್ಲಿ ಈ ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ, ಇದು ಭಾರತೀಯ ಜನತಾ ಪಕ್ಷದ ಇಡನ್ ಅಜೆಂಡಾ, ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ. ಅನಂತಕುಮಾರ್ ಹೆಗ್ಡೆ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಆಡಿದ್ರು, ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಇದು ನಾನು ಹೇಳೋದು ಮಾತಲ್ಲ, ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂಥ ಅನಂತಕುಮಾರ್ ಹೆಗ್ಡೆ ಅವರು ಹೇಳಿದಂಥ ಮಾತು ಕೊಪ್ಪಳದಲ್ಲಿ. ಅವತ್ತೇನಾದರೂ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡ್ರ ಅಥವಾ ಮಂತ್ರಿಮಂಡಲದಿಂದ ಅವರನ್ನ ಬಿಟ್ರ? ಅಮಿತ್ ಶಾ ಅವರು ಅಧ್ಯಕ್ಷರಾಗಿದ್ರು, ಅವರನ್ನ ಪಕ್ಷದಿಂದ ಹೊರ ಹಾಕಿದ್ರ? ಹಾಕ್ಲಿಲ್ಲ. ಯಾಕಂತಂದ್ರೆ ಅವರೇ ಹೇಳಿಸಿರೋದು ಅನಂತಕುಮಾರ್ ಹೆಗ್ಡೆ ಕೈನಲ್ಲಿ. ಬಿಕಾಸ್ ಇದು ಅವರ ಇಡನ್ ಅಜೆಂಡಾ ಅಂದಮೇಲೆ ಈ ದೇಶದಲ್ಲಿ ಸಂವಿಧಾನ ಅಪಾಯದಲ್ಲಿ ಇದೆ ಅಲ್ವಾ? ಸಂವಿಧಾನ ಇವತ್ತು ಉಳಿಸಬೇಕಾದ್ರೆ, ಸಂವಿಧಾನ ಉಳಿದ್ರೆ ನಾವೆಲ್ಲರೂ ಕೂಡ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನ ಉಳಿದೇ ಹೋದ್ರೆ ನಾವ್ಯಾರು ಕೂಡ ಉಳಿಯಲ್ಲ. ಇದನ್ನ ತಾವೆಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಪ್ರಜಾತಂತ್ರ ಅಪಾಯದಲ್ಲಿದೆ. ಯಾಕಂತಂದ್ರೆ ಜನತಂತ್ರದ ವ್ಯವಸ್ಥೆಯಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಅವರು ಸರ್ವಾಧಿಕಾರ ತತ್ವಗಳು, ಮುಸೋಲಿನಿ ತತ್ವಗಳು, ಫ್ರಾಂಕೋ ತತ್ವಗಳು, ಇವುಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ನೀವು ಯೋಚನೆ ಮಾಡಬೇಕು, ಇವರು ಕೈನಲ್ಲಿ ಅಧಿಕಾರ ಇದ್ರೆ ನಮ್ಮ ಸಂವಿಧಾನದ ರಕ್ಷಣೆ ಆಗಲಿ, ಪ್ರಜಾತಂತ್ರದ ಉಳಿವು ಆಗಲಿ ಸಾಧ್ಯ ಆಗ್ತದ? ಇದು ಇವತ್ತು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಅದಕ್ಕೋಸ್ಕರ ಸಂವಿಧಾನ ಉಳಿಬೇಕಾದ್ರೆ, ಪ್ರಜಾತಂತ್ರದ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದವನ್ನ ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಬೇಕು. ಇದು ಇವತ್ತು ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ನರೇಂದ್ರ ಮೋದಿ ಯಾವತ್ತೂ ಕೂಡ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಕೆಲಸ ಮಾಡಿಲ್ಲ. RSSನ ಸಿದ್ಧಾಂತ ಏನಿದೆ ಅದಕ್ಕೆ ಅನುಗುಣವಾಗಿ ಆಡಳಿತವನ್ನು ನಡೆಸತಕ್ಕಂಥವರು ನರೇಂದ್ರ ಮೋದಿಯವರು. ನಾನು ಅವ್ರನ್ನ ಟೀಕೆ ಮಾಡೋಕ್ಕೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇಲ್ಲ, ಅಥವಾ ಚುನಾವಣೆಗೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇಲ್ಲ. ಅವರು 10 ವರ್ಷಗಳಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿಯನ್ನು ನೋಡಿದಾಗ ಅವರಿಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವು ಮಾಧ್ಯಮ 4ನೇ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಕರಿತೀವಿ. 4ನೇ ಸ್ತಂಭ ಅಂತ ಕರಿತೀವಿ. ಎಷ್ಟು ಸಾರಿ 10 ವರ್ಷದಲ್ಲಿ ನಿಮ್ಮನ್ನ ಭೇಟಿ ಮಾಡಿದ್ದಾರೆ ಹೇಳಿ ನೋಡೋಣ? ಎಷ್ಟು ಸಾರಿ ಭೇಟಿ ಮಾಡಿದ್ದಾರೆ? ಒಂದು
2-3 ಸಾರಿ ಭೇಟಿ ಮಾಡಿದರೆ ಅದೇ ಹೆಚ್ಚು. ಯಾಕಂದ್ರೆ ನೀವು ಪ್ರಶ್ನೆ ಕೇಳ್ತೀರಿ, ಅದಕ್ಕೆ ಉತ್ತರ ಹೇಳ್ಬೇಕಾಗ್ತದೆ. ಮುಜುಗರದ ಪ್ರಶ್ನೆಯನ್ನ ಕೇಳ್ತೀರಿ, ಅದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಮಾಧ್ಯಮದವರನ್ನೇ ಭೇಟಿ ಮಾಡದೆ ಅವರು ಜನಗಳನ್ನ ಉದ್ದೇಶಿಸಿ RSS ಸಿದ್ಧಾಂತವನ್ನ ಪ್ರಚಾರ ಮಾಡ್ತಕ್ಕಂಥ ಕಲೆಯನ್ನ ಕಲ್ತ್ಕೊಂಡಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಮನ್ ಕಿ ಬಾತ್. ಆ ಮನ್ ಕಿ ಬಾತ್ ನಲ್ಲಿ ಈ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ, ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ, ಹೆಣ್ಮಕ್ಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲ್ಲ, ಕಾರ್ಮಿಕರ ಬಗ್ಗೆ ಚರ್ಚೆ ಮಾಡಲ್ಲ, ದಲಿತರ ಬಗ್ಗೆ ಚರ್ಚೆ ಮಾಡಲ್ಲ, ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡಲ್ಲ, ಅಲ್ಪಸಂಖ್ಯಾತರ ಬಗ್ಗೆ ಚರ್ಚೆ ಮಾಡಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ. ಎಲ್ಲ ಜಾತಿನಲ್ಲೂ ಕೂಡ ಬಡವರಿದ್ದಾರೆ, ಬಡವರ ಬಗ್ಗೆ ಮಾತಾಡಲ್ಲ. ಇದನ್ನ ನೀವು ಅವ್ರ ಮಾತುಗಳನ್ನ ನೋಡಿದಾಗ ಬಹಳ ಸ್ಪಷ್ಟವಾಗಿ ಕಾಣ್ತಕ್ಕಂಥ ವಿಚಾರಗಳು ಇವು.